ಆಲೂಗಡ್ಡೆ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಸೂಪರ್ವಾಗಿದ್ದೀವಿ. ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿ ಏನು ಟಾಪಿಕ್ ಅಂತೇಳಿ. ಹೌದು, ನಮ್ಮ ಮನೆ ಹೋಮ್ ಟೂರ್ನ ಮಾಡ್ತಾ ಇದ್ದೀವಿ. ಪುಟ್ಟ ಮನೆ ಹೇಗಿರುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಫಸ್ಟು ಮೇನ್ ಡೋರು. ಫಸ್ಟಿಗೆ ಬಂದರೆ ಇದು ಒಂದು ರೂಮ್, ಓಕೆನಾ? ಫಸ್ಟ್ ರೂಮಲ್ಲಿ ನಾವು ಈ ಥರ ಒಂದು ಜೋಲಿ ಹಾಕ್ಕೊಂಡಿದ್ದೀವಿ. ಹಾಗೆ ಇಲ್ಲೊಂದು ಬೆಡ್ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಮಕ್ಕಳಿಗೆ ಸ್ಲಿಪ್ಪರು, ಸಿಲಿಂಡ್ರು, ನಿಮ್ಮ ಜಾನು ಚೇರು ಈ ಥರ ಎಲ್ಲ ಇದೆ. ಹಾಗೆ ಇಲ್ಲೊಂದು ಚೇರು. ಈಗ ಫಸ್ಟ್ ರೂಮ್ ಇತ್ತಲ್ಲ, ಇದ್ರ ನೆಕ್ಸ್ಟು ಬರ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಒಂದು ಕಿಚನು. ಫಸ್ಟ್ ಒಂದು ಲಿವಿಂಗ್ ಏರಿಯಾ ಇದೆಯಲ್ಲ, ಅದ್ರ ನೆಕ್ಸ್ಟ್ ಒಂದು ಕಿಚನ್. ಬನ್ನಿ, ನಮ್ಮ ಪುಟ್ಟ ಕಿಚನ್ ರೂಮ್ ಇದು. ಇಲ್ಲೇ ಒಂದು ತಟ್ಟೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀವಿ. ಹಾಗೆ ಕೆಲವೊಂದು ಪಾತ್ರೆಗಳೆಲ್ಲ ಇಲ್ಲಿಟ್ಟು, ದೊಡ್ಡದೆಲ್ಲ ಮೇಲ್ಗಡೆ, ದೊಡ್ಡ ಪಾತ್ರೆಗಳೆಲ್ಲ ಇಲ್ಲಿ ಮೇಲ್ಗಡೆ ಇದೆ ನೋಡಿ. ಓಕೆನಾ? ಹಾಗೆ ಇಲ್ಲೊಂದು ಫ್ರಿಡ್ಜ್ ಇಟ್ಕೊಂಡಿದ್ದೀವಿ. ನಿಮಗೆ ನಾನು ಬೇಕು ಅಂದರೆ ನಾನು ಕಿಚನ್ ಟೂರ್ನ ವಿಡಿಯೋ ಮಾಡಿ ಹಾಕ್ತೀನಿ. ಒಂದು ಕಿಚನ್ ಇದೆ, ಸಪ್ರೇಟ್ ಆಗಿ ಕಿಚನ್ ಇಂದ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಕಿಚನ್ ಟೂರ್ನ. ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಕಿಚನ್ ನೆಕ್ಸ್ಟು ಈ ಕಡೆ ಬಂದರೆ ಹಾಲಲ್ಲಿ ಒಂದು ಹಾಕಿದ್ದೀವಿ. ಈ ಥರದೊಂದು ತೋರಣ ಹಾಕಿದ್ದೀವಿ ಹಾಲಿಗೆ. ಎಂಟ್ರೆನ್ಸ್ ತಗೊಳ್ತಿದ್ದಂಗೆ ಎಂಟ್ರೆನ್ಸ್ ಸ್ವಲ್ಪ ದೊಡ್ಡದಾಗಿದೆ ಡೋರು ಒಳಗಡೆ ಹಾಲಿಗೆ ಹೋಗೋಕ್ಕೆ. ಬನ್ನಿ, ಇದೊಂದು ತೋರಣ. ಹಾಗೆ ಬರ್ತಿದ್ದಾಗೆ ಇಲ್ಲೊಂದು ದಿವಾನ್ ಹಾಕಿದ್ದೀವಿ, ಸಿಂಪಲ್ ಆಗಿ ಒಂದು ದಿವಾನು. ಹಾಗೆ ಇಲ್ಲೊಂದು ಬೀರು ಇದೆ. ಬೀರು ಪಕ್ಕದಲ್ಲಿ ಕೆಲವೊಂದು ಬೆಡ್ಶೀಟ್ಗಳೆಲ್ಲ ಇಟ್ಕೊಳ್ಳೋಕ್ಕೆ ಅಲ್ಲೊಂದು ಸ್ವಲ್ಪ ಸ್ಪೇಸ್ ಬಿಟ್ಟು ಅದೊಂದು ಜಾಗ ಇದೆ. ಹಾಗೆ ಇದೊಂದು ಟಿ ವಿ ಯೂನಿಟ್, ಟಿ ವಿ ಇಟ್ಟಿದ್ದೀವಿ. ಆಲ್ಮೋಸ್ಟ್ ಏನು ಗೊತ್ತಾ, ಈಗ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಕಾಮನ್ ಆಗಿ ಮನೆ ತುಂಬ ಆಟ ಸಾಮಾನಂತೂ ಇದ್ದೇ ಇರುತ್ತೆ. ಹಾಗಾಗಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಆಟ ಸಾಮಾನಂತೂ ಚಲಾಪಿಲಿ ಮಾಡಿಟ್ಟಿರ್ತಾರೆ. ನಮ್ಮ ಜಾನು ಆಗಲಿ ಚಿನ್ನಿಮ್ಮ ಇಬ್ರು ಸೇರಿಕೊಂಡು. ಅದರಲ್ಲೂ ನಮ್ಮ ಜಾನು ಅಂತೂ ಮಾತೇ ಕೇಳಲ್ಲ. ಬೇಡ ಅಂತ ಹೇಳಿದಿನ ಬೇಕು ಅಂತಾನೆ ಮಾಡ್ತಾಳೆ. ಹಾಗಾಗಿ ಇದು ಹಾಲ್ ಇದೆ ನೋಡಿ. ಇಲ್ಲಿ ಕೆಲವೊಂದು ಫೋಟೋಸ್ ಎಲ್ಲ ಇದೆ. ಇಲ್ಲಿ ನೋಡಿ, ಮಂಜುವ್ರದ್ದು, ಸಂಜುದು, ಅತ್ತೆದು, ಮಾವಂದು. ಇನ್ನೊಂದು ಹತ್ರ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಗಣೇಶ್ ಜೊತೆಗೆ ಇವರು ಫೋಟೋ ತೆಗೆಸ್ಕೊಂಡಿರೋದು. ಮಂಜು ಅವರು ಗಣೇಶ್ ಜೊತೆಗೆ ಅವಾಗ ಫೋಟೋ ತೆಗೆಸ್ಕೊಂಡಿದ್ದಾರೆ. ಆ ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಅವಾಗ ಇವರಿಗೆ ಅದೊಂದು ಫೋಟೋ. ಮತ್ತು ನಮ್ಮ ಮ್ಯಾರೇಜ್ ಫೋಟೋ ಒಂದಿದೆ. ಇಲ್ಲಿ ನೋಡಿ ಮ್ಯಾರೇಜ್ ಫೋಟೋ. ಇಲ್ಲಿ ನೋಡಿ, ಇಲ್ಲಿ ಇದು ಸಂಜು, ಇದು ಸಂಜು, ಇದು ಮಂಜು. ಇದು ನೋಡಿ ಅವಾಗ ಇವ್ರು ಸಣ್ಣವರಿರುವಾಗ ಇವ್ರು ಹೇಗಿದ್ದಾರೆ ಅಂತೇಳಿ, ಅತ್ತೆ ಮಾವ ಎಲ್ಲ ಹೇಗಿದ್ದಾರೆ. ಇಲ್ಲೊಂದು ಫೋಟೋ. ಇದು ರೀಸೆಂಟ್, ಒಂದು 10 ವರ್ಷದ ಹಿಂದೆ, 10-15 ವರ್ಷದ ಹಿಂದಿನ ಫೋಟೋ ಅನಿಸುತ್ತೆ ಇದು. ಹಾಗೆ ಇಲ್ಲೆಲ್ಲ ಕೆಲವೊಂದು ಫೋಟೋಸ್, ವಾಲಿಗೆ ಫೋಟೋಸು, ವಾಲ್ ಕ್ಲಾಕ್, ಈ ಕಡೆ ದೇವ್ರ ಫೋಟೋಸ್ ಅದೆಲ್ಲ ಇಟ್ಕೊಂಡಿದ್ದೀವಿ. ಈಗ ಟಿ ವಿ ಇದೆಯಲ್ಲ, ಟಿ ವಿ ಪಕ್ಕದಲ್ಲೇ ದೇವ್ರ ರೂಮ್ ಇದೆ ನೋಡಿ. ಇದೊಂದು ಪುಟ್ಟದಾದ ಒಂದು ದೇವ್ರ ರೂಮು. ಬೆಳಗ್ಗೆ ಪೂಜೆ ಮಾಡಿದ್ದು ದೇವ್ರ ರೂಮ್ ಒಂದಿದೆ. ಇವಾಗ ಅದು ದೇವ್ರ ರೂಮ್ ನೋಡಿದ್ವಲ್ಲ, ಇವಾಗ ದೇವ್ರ ರೂಮ್ ನೋಡಿದ್ವಲ್ಲ, ಅಲ್ಲಿ ಪಕ್ಕದಲ್ಲೇ. ಹಾಗೆ ಈ ಹಾಲಿಂದ ಹಿಂಗೆ ಬರ್ತಾನೆ, ಎಂಟ್ರೆನ್ಸ್ ಇಂದ ಬರ್ತೀವಲ್ಲ ಅಲ್ಲಿಂದಾನೆ ಮತ್ತೆ ಒಂದು ಬರ್ತಾ ಲೆಫ್ಟ್ ಸೈಡ್ ಅಲ್ಲಿ ಇನ್ನೊಂದು ರೂಮ್, ಕಿಚನ್ ಒಂದು ರೂಮ್ ಆಯ್ತಾ. ಅದ್ರ ನೆಕ್ಸ್ಟ್ ಈ ಕಡೆ ಹಾಲ್ ಎಲ್ಲ, ಈ ಕಡೆ ಬಂದ್ರೆ ಒಂದು ಬೆಡ್ರೂಮ್ ಇದೆ. ಇಲ್ಲಿ ಬರ್ತಾನೆ, ಇಲ್ಲಿ ಬೀರು ಇಟ್ಕೊಂಡಿದ್ದೀನಿ. ಇಲ್ಲೊಂದು ಟೇಬಲ್ ಇದೆ, ಸಣ್ಣದಾದ ಒಂದು ಟೇಬಲ್. ಹಾಗೆ ವಿಂಡೋಗೆ ನಾನು ಆ್ಯಕ್ಚುಲಿ ಇದು ಸ್ಯಾರಿಲೇ ಇದು ಕರ್ಟನ್ನ ಹೊಲಿಸಿದ್ದು, ಸ್ಯಾರಿಲೇ ಹೊಲಿಸಿ ಹಾಕ್ಕೊಂಡಿದ್ದೀನಿ. ಇದು ನಮ್ಮ ಜಾನುಗೆ ಅಂಥೇಳಿ ತಂದಿದ್ದು ಕ್ರೆಡಲ್ಲ. ಅವಾಗ ಅಂದರೆ ಕಿಟಕಿ ಇದೆಯಲ್ಲ ವಿಂಡೋಗೆ, ಅದನ್ನು ಫಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಮೀಶೋದಲ್ಲೇ ಬುಕ್ ಮಾಡಿದ್ದೆ. ಮೀಶೋದಲ್ಲೇ ಬುಕ್ ಮಾಡಿದ್ದೆ. ಅವಾಗ ಇದನ್ನು ತೊಗೊಂಡಿದ್ದೆ. ಇವಾಗ ತಂಗಿ ಪಾಪು ಬಂದಿದ್ದಾನೆಲ್ಲ, ಅವನು ಮಲ್ಕೊಂಡಿದ್ದಾನೆ ನೋಡಿ, ಆರಾಮಾಗಿ ಮಲಗಿದ್ದಾನೆ. ಪಪ್ಪು ಬಬ್ಲು ಮಲಗಿದ್ದಾನೆ. ಜಾಸ್ತಿ ಸೌಂಡ್ ಮಾಡಿದ್ರೆ ಅವನೇ ಎದ್ದೇಳ್ತಾನೆ. ಇನ್ನೊಂದು ಏನು ಗೊತ್ತಾ ಅಂದರೆ, ನಾವಿವಾಗ 4 ಜನ ಇದ್ದೀವಲ್ಲ, ನಾನು, ಜಾನು ಮತ್ತು ಚಿನ್ನಿಮ್ಮ, ಮಂಜು, 4 ಜನ ಇರೋದ್ರಿಂದ ಮಂಚ ಸಾಕಾಗಲ್ಲ ನಮಗೆ ಅಂಥೇಳಿ ಇದನ್ನು ಫೋಲ್ಡ್ ಮಾಡಿ ಈಕೆ ತೆಗ್ದಿಟ್ಬಿಟ್ಟಿದ್ದೀನಿ. ಮತ್ತು ಬೆಡ್ ಒಂದು ಹಾಸ್ಕೊಳ್ತೀವಿ. ಬೇಕು ಅಂದಾಗ ಬೆಡ್ನ ಹಾಕ್ಕೊಳ್ತೀನಿ. ಬೇರೆ ಟೈಮಲ್ಲಿ ಫೋಲ್ಡ್ ಮಾಡ್ತೀನಿ. ಇಲ್ಲ ಅಂದರೆ
ಜಾನು ಚಿನ್ನಿಮ್ಮ ಫುಲ್ ತುಳ್ದೇ ಹಾಳು ಮಾಡಿ ಇಟ್ಬಿಡ್ತಾರೆ. ಆಟ ಸಾಮಾನೆಲ್ಲ ತಂದು ಅದ್ರ ಮೇಲೆ ಹಾಕೊಂಡು ಈಗ ವಾರ್ಡ್ರೋಬಲ್ಲಿ ಈ ಥರ ಎಲ್ಲ ನಾನು ಬಟ್ಟೆಗಳನ್ನ ನಾವು ಡೈಲಿ ವೇರ್ ಇರುತ್ತಲ್ವ ಅದನ್ನೆಲ್ಲ ನಾನಿಲ್ಲಿ ಜೋಡಿಸ್ಕೊಂಡಿದ್ದೀನಿ. ನಮ್ಗೆ ಬೇಕಾಗಿರೋದು ಮತ್ತು ಬೆಡ್ಶೀಟ್ಗಳು ಅವೆಲ್ಲ ನಾನಿಲ್ಲಿ ಎಲ್ಲ ಜೋಡಿಸಿಟ್ಟಿದ್ದೀನಿ. ಕೆಲವೊಂದು ಬಟ್ಟೆಸ್ಗಳನ್ನ ಮತ್ತು ಮೇಲ್ಗಡೆ ಬೇಡದೇ ಇರೋದನ್ನೆಲ್ಲ ಪಾತ್ರೆಗಳೆಲ್ಲ ಕಟ್ಟು ಅಲ್ಲೂ ಕೂಡ ಇಟ್ಟಿದ್ದೀವಿ. ನಿಮಗೆ ನೆಕ್ಸ್ಟ್ ರೂಮಿಗೆ ಹೋಗೋಣ ಬನ್ನಿ. ಆಯಿತು, ಇವಾಗ ಈ ಕಡೆ ಒಂದು ರೂಮ್ ಇದೆ. ಬಟ್ ಈ ಕಡೆ ವಿಡಿಯೋ ಮಾಡೋಷ್ಟರಲ್ಲಿ ಪವರೇ ಹೋಗೋಯ್ತು, ಕರೆಂಟ್ ಹೋಯಿತು. ಹಾಗಾಗಿ ಫುಲ್ ಕತ್ಲನ್ನಿಸ್ತಾ ಇದೆ ರೂಮು. ಇದು ಕೂಡ ಒಂದು ಬೆಡ್ರೂಮು. ಈಗ ಯಾರು ಅಲ್ಲಿ ಮಲಗಲ್ಲ ಅಂಥೇಳಿ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ನಾವಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀವಿ. ಈ ಕಡೆ ಸೈಡು ವಾಶ್ರೂಮ್ ಇದೆ, ಈ ಕಡೆ ಸೈಡೆಲ್ಲ ವಾಶ್ರೂಮ್ ಇದೆ ಈ ಕಡೆ. ಓಕೆನಾ, ಬನ್ನಿ ಈಗ ಇತ್ಲ ಕಡೆ ಹೋಗೋಣ. ನಾವು ಇವಾಗ ಇತ್ಲ ಕಡೆ ಬನ್ನಿ. ಈ ಡೋರ್ ಓಪನ್ ಮಾಡ್ಕೊಂಡು ಬಂದನಲ್ಲ, ಈಗ ಇತ್ಲ ಕಡೆ ಬನ್ನಿ. ಹಾಗೆ ಇಲ್ಲೆಲ್ಲ ಸ್ವಲ್ಪ ತರಕಾರಿಗಳನ್ನ ಹಾಕಿದ್ದಾರೆ ಅತ್ತೆ. ಕೆಲವೊಂದು ಹೂವಿನ ಗಿಡಗಳು ಆ ಕಡೆ ಸೈಡೆಲ್ಲ. ಇದಂತೂ ದೊಡ್ಡದಾದ ಬಾಳೆ ಮರ ಅಂತೂ ಒಂದು ಸ್ವಲ್ಪ ನೆಟ್ಟಿದ್ದು. ಇದು ಹಾಗೆ ಎಲ್ಲ ಒಂದೊಂದಾಗಿ ಬರ್ತಾ ಇರುತ್ತೆ. ಇದು ಕೂಡ ಅಷ್ಟೇ. ಈಗ ಆಲ್ರೆಡಿ ಫಸಲು ಬಿಟ್ಟಿರಬೇಕು. ಅಲ್ಲಿ ನೋಡಿ, ಅದು ಬಾಳೆ ಬಿಡ್ತಾ ಇದೆ ಇವಾಗ, ದೊಡ್ಡ ಗೊನೆ. ಅದು ನೋಡಿ, ಅದು ಬಿಡ್ತಾ ಇದೆ ಅಲ್ಲ, ಬಾಳೆಗೊನೆ ಬಿಡ್ತಾ ಇದೆ. ಅದು ಕೂಡ ನೆಕ್ಸ್ಟ್ ಆ ಕಡೆನೂ ಬಿಟ್ಟಿರಬೇಕು. ತರಕಾರಿಗಳೆಲ್ಲ ಹಾಕಿದ್ದಾರೆ. ಇದು ಅನ್ಸುತ್ತೆ ಸೂರನಗಡ್ಡೆ ಅಂತಾರಲ್ಲ ಅದ್ರ ಗಿಡ. ಸುವರ್ಣಗೆಡ್ಡೆ ಅಂತಾರಲ್ಲ ಅದಿದು. ಹಾಗೆ ಅಲ್ಲೊಂದು ಸ್ವಲ್ಪ ಶುಂಠಿ, ಎಲ್ಲಿ ಆ ಕಡೆ ತರಿಸಿ ಬಸ್ಲೆ ಸೊಪ್ಪು ಇದೆಲ್ಲ ಆ ಕಡೆ. ಅಲ್ಲಿ ಸ್ವಲ್ಪ ಶುಂಠಿ ಇದೆ ನೋಡಿ, ಇದು ಶುಂಠಿ ಎಲ್ಲ. ಸ್ವಲ್ಪ ಹೂವಿನ ಗಿಡಗಳು ಅದೆಲ್ಲ ಇದ್ದಾವೆ. ಚೆನ್ನಾಗಿದೆ ಒಟ್ಟು. ಇದೆಲ್ಲ ಏನು ಗೊತ್ತಾ ಫ್ರೆಂಡ್ಸ್, ನಿಮಗೆ ಇದೆಲ್ಲ ಬಂದಮೇಲೆ ನಾನು ಇದನ್ನು ಹಾರ್ವೆಸ್ಟ್ ಮಾಡ್ತೀವಲ್ಲ, ಹಾರ್ವೆಸ್ಟ್ ಮಾಡುವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನೇನು ಹಾರ್ವೆಸ್ಟ್ ಮಾಡಿದ್ವಿ. ಈಗ ಮನೆಯವರೆಕಾಯಿ, ಹೀರೆಕಾಯಿ, ತುಂಬ ಥರದ ತರಕಾರಿಗಳು ಅದೆಲ್ಲ ಹಾಕಿದ್ದಾರೆ. ಅದನ್ನು ನಾನು ಅದೆಲ್ಲ ಫಸಲು ಬರುತ್ತಲ್ವ, ಬಂದಾದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನೇನು ಹಾರ್ವೆಸ್ಟ್ ಮಾಡಿದ್ವಿ ಅಂಥೇಳಿ. ಇಲ್ಲಿ ನೋಡಿ, ಸೀಬೆಕಾಯಿ ಮರ ಎಲ್ಲ ಇದೆ. ಆ್ಯಕ್ಚುಲಿ ತುಂಬ ಇದ್ದಾವೆ. ಅದೇ ಹಾರ್ವೆಸ್ಟ್ ಮಾಡುವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ನಮ್ಮ ಮನೆಯ ಹೋಮ್ ಟೂರ್. ಹೇಗಿತ್ತು ಅಂತೇಳಿ ನೀವು ನನಗೆ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ ಕೂಡ ನನಗೆ ಅದು ಕಮೆಂಟ್ ಮಾಡಿ ತಿಳಿಸಿ. ನಾನು ಅದೇ ಥರ ವೀಡಿಯೋಸ್ನ ಹಾಕ್ತೀನಿ. ಹಾಗೆ ಈ ಮನೆ ಹೇಗಿತ್ತು ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.